ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮನೆಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನನ್ನ ಜೊತೆ, ನೀವು ಕೂಡ ಏರ್ಪೋರ್ಟಿಗೆ ಹೇಗಿದೆ, ಹೇಗೆ ಅಲ್ಲಿ ಚೆಕ್ಕಿಂಗ್, ನನಗೂ ಎಲ್ಲ ಹೊಸ್ತೇನೆ ಫಸ್ಟ್ ಟೈಮ್. ಸೊ ನಿಮಗೂ ಕೂಡ ಎಲ್ಲನೂ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಈ ಥರ ವಿಡಿಯೋ ಸರ್ಚ್ ಮಾಡಿದಾಗ ನನಗೆ ಅಷ್ಟೊಂದು ವಿಡಿಯೋಸ್ ಸಿಕ್ಕಿಲ್ಲ. ಸೊ ನಂತರ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋರಿಗೆ ಯೂಸ್ಫುಲ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಾನು, ನನ್ನ ತಮ್ಮ, ನನ್ನ ಹಸ್ಬೆಂಡ್ ನಾವು ಟ್ರಿಪ್ ಹೋಗ್ತಾ ಇರೋದು. ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ, ಅದ್ರ ಜೊತೆ ಸ್ವಲ್ಪ ನರ್ವಸ್ ಕೂಡ ಆಗ್ತಿದೆ. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಕೂಡ ರೆಡಿ ಆಗಿದೆ. ಏನೇನು ಡ್ರೆಸ್ ಹಾಕ್ಕೊಬೇಕು, ಎಕ್ಸ್ಟ್ರಾ ಪೇ ಡ್ರೆಸ್ಸನ್ನು ಕೂಡ ತೊಗೊಂಡಿದ್ದೀನಿ. ಸೊ ಆ್ಯಂಡ್ ಎಷ್ಟು ಡ್ರೆಸ್ ತೊಗೊಂಡೋಗ್ಬೇಕು, ಫ್ಲೈಟ್ನ ಹೇಗೆ ಬುಕ್ ಮಾಡಬೇಕು, ಏನೇನೆಲ್ಲ ತೊಗೊಂಡು ಹೋಗಬಾರ್ದು, ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇವಾಗ ಫ್ಲೈಟ್ನಲ್ಲಿ ಹೋಗಬೇಕಂದ್ರೆ ಏನೆಲ್ಲ ಚೆಕ್ಕಿಂಗ್ ಇರುತ್ತೆ, ಹೇಗೆಲ್ಲ ನಾವು ಏನೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲೈಟ್ನ ಹೇಗೆ ಬುಕ್ ಮಾಡಬೇಕು ಏನು ಎಲ್ಲನೂ ನಿಮಗೆ ಹೇಳ್ತೀನಿ. ಸೊ ಆ ವಿಡಿಯೋನೂ ಕೂಡ ವಾಚ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಬೆಟರ್ ನೀವು ಒಂದು ಸ್ವಲ್ಪ ಬೇಗ ಹೋದ್ರೇ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಬಿಕಾಸ್ ನೀವು ಲೇಟ್ ಆದಷ್ಟು ನಿಮಗೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಬಿಕಾಸ್ ಏರ್ಪೋರ್ಟ್ ಅಂತೂ ಮಸ್ತಾಗಿದೆ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಸ್ವಲ್ಪ ಲೇಟೇ ಆಗಿಬಿಡ್ತು. ಏನಂದರೆ ನಾವು CNG ಗಾಡಿಯಲ್ಲಿ ಹೋದ್ವಿ. ಸೊ CNG ಅಲ್ಲಿ ಎಲ್ಲೂ ಸಿಕ್ಕಿಲ್ಲ, ಅಲ್ಲಿ ತುಂಬ ಕ್ಯೂ ಇತ್ತು, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೂ ಪಾಪ ಅವರು ಸ್ಪೀಡಾಗೆ ಬಂದರು. ಸೊ ಇನ್ನೇನೋ ನಿಯರ್ ಏರ್ಪೋರ್ಟ್ ಹತ್ರ ಬರ್ತಾಯಿದ್ದೀವಿ. ಸೊ ಫೈನಲಿ ಏರ್ಪೋರ್ಟ್ ಬಂದೇ ಬಿಟ್ವಿ. ಸೊ ನಾನಂತೂ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡ್ತಾ ಇರೋದು. ಏರ್ಪೋರ್ಟ್ ಇಷ್ಟೊಂದು ಚೆನ್ನಾಗಿರುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಏನೋ ಯಾವುದೋ ದೊಡ್ಡ ಚೌಟ್ರಿ ಇರುತ್ತಲ್ಲ ಆ ಥರ ಫೀಲ್ ಆಗ್ತಿದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಸ್ವಲ್ಪ ಎಕ್ಸೈಟ್ಮೆಂಟು, ಸ್ವಲ್ಪ ಭಯದಲ್ಲೇ ಫ್ಲೈಟ್ ಹತ್ರ ಫ್ಲೈಟ್ ಹೋಗೋಕ್ಕೆ ರೆಡಿಯಾಗಿ ಬರ್ತಾಯಿದ್ದೀವಿ. ಸೊ ನೀವು ಬೋರ್ಡಿಂಗ್ ಪಾಸ್ಗೆ ಹೋಗೋಕ್ಕಿಂತ ಮುಂಚೆ, ಸೊ ಅಲ್ಲಿ ಏನಂದರೆ ಬೋರ್ಡಿಂಗ್ ಪಾಸ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಲಗೇಜನ್ನೆಲ್ಲ ಅಲ್ಲಿ ಇಡ್ತಾರೆ. ಸೊ ಅಲ್ಲಿಗಿಂತ ಮುಂಚೆ ನೀವೇನಾದರೂ ನಿಮ್ಮದು ಲಗೇಜ್ ಜೊತೆ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಬೋರ್ಡಿಂಗ್ ಪಾಸ್ ತೊಗೊಳೋಕ್ಕಿಂತ ಮುಂಚೆನೇ ನೀವು ರೀಲ್ಸ್ ಮಾಡಿಕೊಂಡ್ರೆ ಬೆಟರ್. ಸೊ ಫಸ್ಟು ಇದು ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡಿ ಒಳಗಡೆ ಕಳಿಸಿದ ಮೇಲೆ ಬೋರ್ಡಿಂಗ್ ಪಾಸಿಗೆ ನೀವು ಹೋಗಬೇಕು. ಸೊ ನಾವು ಲಗೇಜ್ ಇಟ್ಕೊಂಡು ಒಂದಷ್ಟು ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಫಸ್ಟು ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ವೀಡಿಯೋಸ್ ಏನಾದರೂ ಫೋಟೋಸ್ ತೊಗೋಬೇಕು ಬ್ಯಾಗ್ ಜೊತೆ ಅಂದರೆ ತೊಗೊಂಬಿಟ್ಟು ಆಮೇಲೆ ನೀವು ಬೋರ್ಡಿಂಗ್ ಪಾಸ್ಗೆ ಹೋಗ್ಬೋದು. ಸೊ ನಾನು ಫಸ್ಟು ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಹೋಗಿದ್ವಿ. ಆವಾಗ ಅವರು ಬ್ಯಾಗನ್ನು ಕೊಡಿ ಅಂತ ಹೇಳಿದ್ರು. ಸೊ ಬ್ಯಾಗ್ ಬೇಕಿದೆ ನಮಗೆ ಅಂದ್ಬಿಟ್ಟು ಒಂದು 5 ಮಿನಿಟ್ಸ್ ಬರ್ತೀವಿ ಅಂತ ಮತ್ತೆ ವಾಪಸ್ ಬಂದ್ವಿ. ಸೊ ನೀವು ಫಸ್ಟೇ ವಿಡಿಯೋಸನ್ನು ತೊಗೊಬಿಟ್ಟು ಆಮೇಲೆ ಬೋರ್ಡಿಂಗ್ ಪಾಸ್ ಹತ್ರ ಹೋಗಬೇಕು. ಸೊ ನಾವು ಬುಕ್ ಮಾಡಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಟರ್ಮಿನಲ್ 2 ಅಲ್ಲಿ ಬರುತ್ತೆ. ಯೂಶ್ವಲಿ ಎಲ್ಲ ಫ್ಲೈಟ್ಗಳು ನೀವು ಡೊಮೆಸ್ಟಿಕಲ್ಲಿ ಮೀನ್ಸ್ ವಿತಿನ್ ಇಂಡಿಯಾ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಟರ್ಮಿನಲ್ 1ಅಲ್ಲೇ ಬರುತ್ತೆ. ಬಟ್ ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಬುಕ್ ಮಾಡಿರೋದ್ರಿಂದ ಏರ್ ಇಂಡಿಯಾದು ಯಾವುದೇ ಫ್ಲೈಟ್ನ ಬುಕ್ ಮಾಡಿದ್ರೆ ಅದು ಟರ್ಮಿನಲ್ 2ಅಲ್ಲೇ ಬರುತ್ತೆ. ಅಲ್ಲಿ ನಿಮಗೆ ಸಪ್ರೇಟ್ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂತ ಇರುತ್ತೆ. ಸೊ ನಾವು ಬುಕ್ ಮಾಡಿದ್ದು ಗೋವಾಗೆ. ಸೊ ಗೋವಾಗೆ ಡೊಮೆಸ್ಟಿಕ್ ಫ್ಲೈಟನ್ನೇ ಬುಕ್ ಮಾಡಿದ್ವಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ನನ್ನ ತಮ್ಮ ಕೂಡ ನಮ್ಮ ಜೊತೆ ಬಂದಿದ್ದ, ಅವನು ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಾ. ನಾವಂತೂ ಏರ್ಪೋರ್ಟ್ ಅಂತೂ ಸಕ್ಕತ್ತಾಗಿತ್ತು, ವೀಡಿಯೋ ಮಾಡೋದಕ್ಕಂತೂ ಸೂಪರಾಗಿ ಬರ್ತಿತ್ತು. ನೀವು ನೋಡ್ತಾ ಇರ್ಬೋದು, ಏನೋ ಒಂಥರ ಯಾವುದೋ ಒಂದು ದೊಡ್ಡ ಹಾಲೆಲ್ಲ ಇರುತ್ತಲ್ಲ, ಪ್ಯಾಲೇಸ್ ಆ ಥರನೇ ಇದೆ. ಸೊ ಅದಾದಮೇಲೆ ನಾವು ಇಲ್ಲಿ ನಮಗೆ ಅವ್ರು ಹೇಳ್ತಾರೆ ಸೊ ಏರ್ ಇಂಡಿಯಾದು ಎಲ್ಲಿ ಹೋಗಬೇಕು ಬೋರ್ಡಿಂಗ್ ಪಾಸ್ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ನಾವು ಅಲ್ಲೇ ಹೋಗಿ ನಮ್ಮದು ಲಗೇಜ್, ನೀವು ಯಾವುದಾದ್ರೂ ಒಂದು ಚಿಕ್ಕ ಬ್ಯಾಗ್ನ ನೀವು ಫ್ಲೈಟಲ್ಲೇ ಕ್ಯಾರಿ ಮಾಡ್ಬೋದು. ಸೊ ಅಲ್ಲೂ ಕೂಡ ಪ್ಲೇಸ್ ಇರುತ್ತೆ ನಮಗೆ. ಸೊ ಅಲ್ಲಿ ಮಾಡೋಕ್ಕಾಗಲ್ಲ, ನಾವು ಇಲ್ಲೇ ಮಾಡ್ತೀವಿ ಅಂದರೆ ಮೀನ್ಸ್ ಎಲ್ಲನೂ ಚೆಕ್ಕಿನಲ್ಲೇ ಕಲೆಕ್ಟ್ ಮಾಡ್ಕೊತೀವಿ. ಅಂದರೆ ಮೀನ್ಸ್ ಇವಾಗ ನೀವು ಇಲ್ಲಿ ಬ್ಯಾಗ್ ಕೊಟ್ಟರೆ ನಿಮಗೆ ಮತ್ತೆ ಬ್ಯಾಗ್ ಸಿಗೋದು ಗೋವಾದಲ್ಲೇ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಚಾರ್ಜರ್ ಇರ್ಬೋದು, ಏನೋ ಒಂದು ನಿಮಗೆ ಇಂಪಾರ್ಟೆಂಟಾಗಿ ಫ್ಲೈಟಲ್ಲಿ ಹೋಗುವಾಗ ಬೇಕಿದೆ ಅಂದರೆ ಅದನ್ನು ನೀವು ನಿಮ್ಮ ಜೊತೆಯಲ್ಲಿ ತೊಗೊಂಡೋಗ್ಬೋದು. ಸೊ ಅದು ಬೇಡ ಅಂದರೆ ನೀವು ಅದನ್ನು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡೋ ಹತ್ರ ಬಿಡ್ಬೋದು. ಸೊ ನಾವು ಒಂದು 3 ಬ್ಯಾಗ್ಸ್ನ ಅಲ್ಲೇ ಬಿಟ್ಟು ಒಂದು ಬ್ಯಾಗ್ ಮಾತ್ರ ನಾವು ತೊಗೊಂಡೋಗಿದ್ವಿ. ಆ್ಯಂಡ್ ಬೋರ್ಡಿಂಗ್ ಪಾಸ್ ಸಿಕ್ತು. ಸೊ ನಾನು ಎಲ್ಲರೂ ವೀಡಿಯೋದಲ್ಲಿ ಈ ಥರ ಟಿಕೆಟ್ಸ್ ಹಾಕಿರೋದನ್ನ ನೋಡಿದ್ದೆ. ಫಸ್ಟ್ ಟೈಮ್ ಈ ಥರ ನನ್ನ ಕೈಯಲ್ಲೇ ಇಟ್ಕೊಂಡು ಈ ಥರ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಲ್ಲಿ ಬೋರ್ಡಿಂಗ್ ಪಾಸಿಂದ ಬಿಟ್ಟು ನಾವು ಬೋರ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ.
ಸೊ ಟೈಮ್ ನಮಗೆ 8:20ಗಿದೆ ಫ್ಲೈಟು, ಬಟ್ ನಾವು ಮನೇನ ಅರೌಂಡ್ 4:45ಗೆ ಬಿಟ್ಟಿದ್ವಿ. ಸೊ ನಮ್ಮ ಮನೆಯಿಂದ ಫ್ಲೈಟಿಗೆ ಒಂದು 1.5 ಅವರ್ ಜರ್ನಿ ಇದೆ. ಸೊ ನಾವು ಆಲ್ಮೋಸ್ಟ್ 1.5 ಅವರ್ ಮುಂಚೆ ಹೋಗಿದ್ವಿ. ಸೊ ಇನ್ನೂ ಸ್ವಲ್ಪ ಮುಂಚೆ ಹೋದರೆ ನೀವೇನಂದರೆ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿ ಚೆಕ್ಕಿನ್ ಹತ್ರ ಏನಂದರೆ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಸಪ್ರೇಟ್ ಇಡಬೇಕು, ಮತ್ತು ಬ್ಯಾಗು ಬೇರೆ ಏನಿದೆ ವಸ್ತು ಅದೆಲ್ಲನೂ ಸಪ್ರೇಟ್ ಇಡಬೇಕು. ಸೊ ನಾವು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಸಪ್ರೇಟ್, ವಾಚ್ ಇರ್ಬೋದು, ಹೇರ್ಫೋನ್ ಇರ್ಬೋದು, ಚಾರ್ಜರ್ ಇರ್ಬೋದು, ಎಲ್ಲ ಸಪ್ರೇಟ್ ಇಡಬೇಕು. ಸೊ ಫೈನಲಿ ಚೆಕ್ಕಿನ್ ಕೂಡ ಆಯಿತು. ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಂತೂ ಎ ಸಿ ಮಸ್ತಾಗಿ ಬರ್ತಾಯಿತ್ತು, ಒಂಥರ ಸಕ್ಕತ್ತಾಗಿತ್ತು. ಸೊ ಅಲ್ಲಿಂದ ನೀವು ಎಂಟರ್ ಆದಮೇಲೆ ಇಲ್ಲಿ ನೀವು ಶಾಪಿಂಗ್ ಬೇಕಾದ್ರೆ ಮಾಡ್ಬೋದು, ಫುಡ್ ಆಗ್ಬೋದು, ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಮಗಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ಇಲ್ಲಿ ಬಿಡಿ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಫ್ಲೈಟಲ್ಲಿ ಹೋಗ್ತಿರೋದೇ ಹೆಚ್ಚು. ಸೊ ಏರ್ಪೋರ್ಟಲ್ಲಿ ತಿನ್ನೋಷ್ಟು ಇನ್ನೂ ಬೆಳೆದಿಲ್ಲ. ಅಂದರೆ ಆ ಥರ ಅಲ್ಲ, ಅಂದರೆ ಇಲ್ಲಿ ಒಂದು ದೋಸೆನೇ ಬಂದು 500 ಇರುತ್ತೆ. ಸೊ ಅಷ್ಟು ಕಾಸ್ಟ್ಲಿ ಕೊಟ್ಟು ತಿನ್ನೋದಕ್ಕಿಂತ ತಿಂದೇ ಇರೋದೇ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಇನ್ನೇನು 1 ಅವರಲ್ಲಿ ನಾವು ಗೋವಾದಲ್ಲಿ ಇರ್ತೀವಿ, ಅಲ್ಲೇ ತಿಂದರೆ ಆಯಿತು ಅಂದ್ಕೊಂಡು ಹೋದ್ವಿ. ಸೊ ಅಲ್ಲಿ ನಮಗೆ ಮೀನ್ಸ್ ಫ್ಲೈಟಲ್ಲಿ ನಡೆಯೋಂಥದ್ರಲ್ಲಿ ನಡ್ಕೊಂಡು ಹೋಗೋಕ್ಕೆ ಬಿಡಲ್ಲ. ಸೊ ನಮಗೆ ಈ ಥರ ಎ ಸಿ ಬಸ್ ಇರುತ್ತೆ. ಸೊ ನಮ್ಮ ಫ್ಲೈಟ್ ಎಲ್ಲಿದೆ ಅಲ್ಲಿ ತನಕ ಈ ಬಸ್ಸಲ್ಲಿ ಕಳಿಸ್ತಾರೆ. ಸೊ ಫಸ್ಟು ಅವರು ಯಾರ್ಯಾರು ಮೀನ್ಸ್ ಕ್ಯಾರಿಂಗ್ ಇದ್ದೀರಾ ಅವ್ರನ್ನೆಲ್ಲ ಕರೀತಾರೆ, ಆಮೇಲೆ ನಮ್ಮನ್ನ ಕರೀತಾರೆ. ಸೊ ನಮ್ಮದು D25 ಇದ್ದಿದ್ದು, ನಾವು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಅವ್ರು ಕರೆದ್ರು, ಆಮೇಲೆ ಬಸ್ಸಲ್ಲಿ ಕಳಿಸಿದ್ರು. ಸೊ ಇಲ್ಲಿ ನೋಡಿ, ಇದೇ ನಾವು ಹೋಗ್ತಾ ಇರೋ ಫ್ಲೈಟು. ಸೊ ನಾನು 1-2 ಫ್ಲೈಟ್ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾವೆಲ್ಲ ಫ್ಲೈಟ್ನ ನೋಡಿದ್ದು ಎಲ್ಲೋ ದೂರದಲ್ಲಿ, ಅಲ್ಲಿ ಏರೋಪ್ಲೇನ್ ಹೋಗ್ತಿದೆ ಅಂತ ಚಿಕ್ಕ ವಯಸ್ಸಿಂದ ನೋಡಿದ್ದು. ಫಸ್ಟ್ ಟೈಮ್ ನಾನೇ ಫ್ಲೈಟ್ ಒಳಗಡೆ ಹೋಗ್ತಾಯಿದ್ದೀನಿ ಅಂದರೆ ಜೀವನದಲ್ಲಿ ಏನೋ ಒಂದಷ್ಟಾದರೂ ಮಾಡಿದ್ದೀನಿ ಅಂತ ಒಂದು ಇದೆ ನನಗೆ. ಸೊ ನನಗಂತೂ ಸಿಕ್ಕಾಬಡೆ ಖುಷಿ ಆಗ್ತಾಯಿದೆ. ಈ ಫ್ಲೈಟ್ ಜರ್ನಿ ಅಂತೂ ಮೋಸ್ಟ್ ಎಕ್ಸೈಟೆಡ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ನಾವಂತೂ ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಭಯನೂ ಇತ್ತು. ಬಿಕಾಸ್ ರೀಸೆಂಟಾಗಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗಿ ಹಾಸ್ಟೆಲ್ ಹತ್ರ ಬಿದ್ದಿದ್ದು ಅದೆಲ್ಲ ನೆನೆಸ್ಕೊಂಡು ಸ್ವಲ್ಪ ಭಯ ಆಗ್ತಿತ್ತು. ಯಾಕೆಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು, ಆ ಥರ ಏನಾದರೂ ಆದರೆ ಅಂತ ತುಂಬಾ ಭಯ ಇತ್ತು. ಪಾಪು ಬೇರೆ ಬಿಟ್ಟು ಬಂದಿದ್ವಿ ಅಂತ ಅದರ ನರ್ವಸ್ಸು ಇತ್ತು, ತುಂಬಾ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಫ್ಲೈಟಲ್ಲಿ ಫಸ್ಟು ಅಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಏನು ಸೇಫ್ಟಿ ಪರ್ಪಸ್ ಇದೆ, ಬೆಲ್ಟ್ ಹಾಕ್ಕೊಳ್ಳಿ, ಲೈಫ್ ಜಾಕೆಟ್ ಹಾಕ್ಕೊಳ್ಳಿ, ಅದೆಲ್ಲ ಮೇಲೆ ಇರುತ್ತೆ. ಸೊ ನಮಗೆ ಅಂತ ಒಂದು ಇರುತ್ತೆ, ಅಲ್ಲೇ ಇರುತ್ತೆ ಅಂತ. ಸೊ ಅದಾದಮೇಲೆ ಫೈನಲ್ ಆಗಿ ಫ್ಲೈಟ್ ಹೋಗ್ತಾ ಇದೆ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು, ಡಿಪಾರ್ಚರ್ ಆಯಿತು. ನನಗಂತೂ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಸೊ ತುಂಬಾ ಒಂಥರ ಖುಷಿ ಆಗ್ತಿದೆ. ಸೊ ನಾವು ಫ್ಲೈಟಲ್ಲಿ ಬ್ಯಾಂಗ್ಳೂರನ್ನ ಹಾಗೆ ನೋಡಿರ್ತೀವಿ, ಫ್ಲೈಟಲ್ಲಿ ನೋಡಿದಂತೂ ಮಸ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ದಟ್ ಲೈಟಿಂಗ್ ಎಲ್ಲ. ಸೊ ಡೇ ಟೈಮಲ್ಲಿ ಹೋಗೋಕ್ಕಾಗಿಲ್ಲ ನಮಗೆ. ಸೊ ನಾವು 25th ನೈಟ್ ಹೋಗ್ಬೇಕಂತ ಅಂದ್ಕೊಂಡಿದ್ದರಿಂದ ಸೊ ಈ ನೈಟ್ ಎಕ್ಸ್ಪೀರಿಯೆನ್ಸ್ ಕೂಡ ಮಸ್ತಾಗಿತ್ತು ನಿಜವಾಗ್ಲೂ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಸಿಟಿ ಅಂತ. ಆ್ಯಂಡ್ ಕ್ಲೌಡ್ ಅಷ್ಟೇ. ಸೊ ಇನ್ ಬಿಟ್ವೀನ್ ದ ಕ್ಲೌಡ್ ನಾವಂತೂ ಕಳೆದೇ ಹೋದ್ವಿ ಅಂತ ಅನ್ನಿಸ್ತಿದೆ. ಸೊ ಇದು ನಂದು ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದೆಲ್ಲ ನನಗೆ ಪಾಸಿಬಲ್ ಆಗಿದ್ದು ಹಸ್ಬೆಂಡಿಂದ. ಅವ್ರು ಓಕೆ ಅಂದಿದ್ದಕ್ಕೆ ನಾವು ಟ್ರಿಪ್ ಬಂದಿದ್ದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿದೆ ವ್ಯೂ ಅಂತ. ಸೊ ಕೊನೆಗೆ ಇದು ಲ್ಯಾಂಡಿಂಗ್ ಕೂಡ ಆಯಿತು. ಸೊ ನಾವು ಗೋವಾಗೆ ಬಂದ್ವಿ. ಹೇಗೆ ಬಂದ್ವಿ ಅಂತ ಸೀರಿಯಸ್ಸಾಗಿ ಗೊತ್ತಾಗಿಲ್ಲ. ಜಸ್ಟ್ 1 ಅವರು ತೊಗೊಂಡಿಲ್ಲ. ಅದು ಆ್ಯಕ್ಚುಲಿ ಮೇಲೆ ಹಾರೋಕ್ಕೆ ಒಂದು 15 ಮಿನಿಟ್ಸ್ ತೊಗೊಂತು, ಲ್ಯಾಂಡಿಂಗಿಗೆ ಒಂದು 15 ಮಿನಿಟ್ಸು. ಜಸ್ಟ್ 1/2 ಅವರ್ ಅಷ್ಟೇ ನಾವು ಫ್ಲೈಯಿಂಗ್ ಆಗಿದ್ದು ಅನಿಸುತ್ತೆ. ಬಟ್ ಎಷ್ಟು ಬೇಗ, ಒಂದು ಸ್ವಲ್ಪನೂ ಸೌಂಡ್ ಇಲ್ಲ, ಜರ್ಕಿಲ್ಲ, ಏನಿಲ್ಲ. ಹೇಗೆ ಕೂತಿದ್ವಿ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ, ಅಷ್ಟರಲ್ಲಿ ನಾವು ಗೋವಾಗೆ ಬಂದಿದ್ದೀವಿ. ಸೊ ಈ ಥರ ಎಲ್ಲ ಇನ್ವೆನ್ಷನ್ ಆಗಿದೆ ಅಲ್ಲ, ಅದು ನಾವು ನಿಜವಾಗ್ಲೂ ಲಕ್ಕಿ ನಾವು ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ. ಸೊ ಆಮೇಲೆ ಬಂದಮೇಲೆ ನಾವು ಏನು ಬ್ಯಾಗ್ಸ್ನೆಲ್ಲ ಅಲ್ಲಿ ಇಟ್ಟಿದ್ವಿ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನಮಗೆ ನೇಮಿಂಗು ಕೂಡ ಇರುತ್ತೆ. ಸೊ ಅಲ್ಲಿಂದ ನಾವು ಬಂದಿದ್ದು ಕ್ಯಾಬಲ್ಲಿ. ಮತ್ತು ಬಾಗಾ ಬೀಚ್ ಹತ್ರ ನಾವು ರೂಮ್ ಮಾಡಿದ್ವಿ, ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿಂದ ಬಂದಮೇಲೆ ನಾವು ಇಲ್ಲಿ ಒಂದು ಹೋಟೆಲಲ್ಲಿ ಊಟಕ್ಕೆ ಬಂದ್ವಿ. ಸೊ ಹಸ್ಬೆಂಡ್ ನನಗೆ ವಿಶಿಂಗ್ ಎಲ್ಲ ಮಾಡಿದ್ರು. ಸೊ ಈ ಡೇ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಟ್ರಿಪ್ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.